BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹೊರಡಿಸಿದಂತಹ ಅದೊಂದೇ ಒಂದು ನೋಟಿಸು ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ಕನಸು ಕಂಡವರಿಗೆ ಶಾಕ್ ಕೊಟ್ಟಿದೆ. ಅಷ್ಟಕ್ಕೂ ಏನದು ನೋಟಿಸು, ಜನರಿಗೆ ಯಾಕೆ ಟೆನ್ಷನ್, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪೆರಿಫೆರಲ್ ರಿಂಗ್ ರಸ್ತೆ ಭಾಗ 2ರ ನೋಟಿಸ್. ಭೂ ಸ್ವಾಧೀನಕ್ಕೆ BDAನಿಂದ ಗ್ರಾಮಸ್ಥರಿಗೆ ನೋಟಿಸ್. ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕುಟುಂಬಗಳು. ಎಸ್, BDA ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ 15ಕ್ಕೂ ಹೆಚ್ಚು ಗ್ರಾಮದ ಜಾಗದಲ್ಲಿ ಪೆರಿಫೆರಲ್ ರಿಂಗ್ ರಸ್ತೆ ಮತ್ತು BMTC ಬಸ್ ಡಿಪೋ ಹಾಗೂ ಟ್ರಕ್ ಟರ್ಮಿನಲ್ಗಾಗಿ BDA ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಭೂ ಮಾಲೀಕರಿಗೆ ನೋಟಿಸ್ ನೀಡಿದೆ. 2006 ನೋಟಿಫಿಕೇಶನ್ ಅನ್ನ ಮೆನ್ಷನ್ ಮಾಡಿದೆ. 20 ವರ್ಷಗಳಿಂದ ಯಾವುದೇ ರೀತಿಯ ಹರಾಜು ಮಾಡದೆ ಈಗ ಜಮೀನುಗಳೆಲ್ಲ ಮನೆಗಳಾಗಿದ್ದು ಜಮೀನಿನ ಮಾಲೀಕರು ಸೈಟ್ ಮಾಡಿ ಮಾರಾಟ ಮಾಡಿ ಹೋಗಿದ್ದಾರೆ. ಈ ಜಾಗದಲ್ಲಿ ಈಗ ಸಾವಿರಾರು ಮನೆಗಳು ನಿರ್ಮಾಣವಾಗಿವೆ. ಇದೀಗ BDA ನೋಟಿಸ್ ನೀಡಿದ್ದು ಜನ ಶಾಕ್ಗೆ ಒಳಗಾಗಿದ್ದಾರೆ. ಬದುಕು ಬೀದಿಗೆ ಬೀಳುವ ಆತಂಕದಲ್ಲಿದ್ದಾರೆ. ಮನೆಗಳನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಮಹಿಳೆಯರು ಆಕ್ರೋಶದ ಕಣ್ಣೀರು ಹಾಕ್ತಿದ್ದಾರೆ. BDA ಪ್ರಾಥಮಿಕ ನೋಟಿಸ್ ನೀಡಿದ್ದು ನಿಮಗೆ ಆಕ್ಷೇಪವಿದ್ರೆ ಸಲ್ಲಿಸಿ ಅಂತ ತಿಳಿಸಿದೆ. ಆದ್ರೆ ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಮಗೆ ಮನೆ ಕಟ್ಟಲು ಅನುಮತಿ ಕೊಟ್ಟಿದ್ದಾರೆ. ಮನೆಗಳಿಗೆ ನೀರು, ವಿದ್ಯುತ್ ಎಲ್ಲವನ್ನ ಕಾನೂನಿನ ಅಡಿಯಲ್ಲೇ ಕೊಟ್ಟಿದ್ದಾರೆ. ನಾವು ಕಂದಾಯವನ್ನ ಸಹ ಕಟ್ಟಿದ್ದೇವೆ. ಈಗ ಜಮೀನಿನ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ನೋಟಿಸ್ನಿಂದ ಇದೀಗ ಸೂರು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ನಾವು ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಮನೆ ಕಟ್ಕೊಂಡಿರ್ತೀವಿ. ನಾವು ಏಕಾಏಕಿ ಬಂದು ನೀವು ಖಾಲಿ ಮಾಡಿ ಅಂದರೆ ದಯವಿಟ್ಟು ಆಗಲ್ಲ. ಅಬ್ಜೆಕ್ಷನ್ನು ಇದು 2005ರಲ್ಲಿ ಆಗಿರ್ತಕ್ಕಂಥ ಪ್ರಿಲಿಮಿನರಿ ನೋಟಿಫಿಕೇಷನ್ನು, ಇದು ಫೈನಲ್ ನೋಟಿಫಿಕೇಷನ್ ಆಗಿಲ್ಲ. ಸೊ ಅಬ್ಜೆಕ್ಷನ್ನ ಫೈಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಅಬ್ಜೆಕ್ಷನ್ ಫೈಲ್ ಮಾಡ್ತಾ ಇದ್ದೀವಿ ಮತ್ತು ಇದರ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ, ಕಟ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಸರ್ಕಾರ ಮಾಡಿಕೊಟ್ಟು ಇವಾಗ ಒಕ್ಲೆಬ್ಸೋದು ಯಾವ ನ್ಯಾಯ? ಸೈಟ್ಗಳು ಅವಾಗ ಸುಮಾರು ವರ್ಷಗಳಿಂದ 2005-6 ಇವ್ರು ಕೊಡೋದಕ್ಕೆ ಮೊದಲಿಂದನೂ ಕೂಡ ಇಲ್ಲಿ ವಿಂಗಡಣೆ ಮಾಡಿ ಸೈಟ್ಗಳು ಮಾಡಿದ್ದಾರೆ. ಆಲ್ರೆಡಿ ಹಳೆ ಊರು ಇದೆ. ಇದು ಡೆವಲಪ್ ಆಗಿ 20 ವರ್ಷಗಳು ಕಳೆದು ಇವಾಗ ನಮಗೆ ರಿಕವರಿ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ ಇವರು. ಅದು ಎಷ್ಟು ಸರಿ? ಸರ್ಕಾರ ನೆಮ್ಮದಿಯಾಗಿ ಬದುಕ್ತಾ ಇರೋ ಜನರನ್ನ ಒಕ್ಕಲೆಬ್ಬಿಸೋ ಕೆಲಸ ಮಾಡ್ತಿದೆ. ದಾಸನಪುರ ಹೋಬಳಿಯ ಆಲೂರು, ಅಡಕಮಾರನಹಳ್ಳಿ, ದೊಂಬರಹಳ್ಳಿ, ಲಕ್ಷ್ಮೀಪುರ, ಮಾದಾವರ, ದಾಸನಪುರ, ಚಿಕ್ಕಬಿದರಕಲ್ಲು, ಭೋವಿಪಾಳ್ಯ ಹೀಗೆ ದಾಸನಪುರ ಹೋಬಳಿಯ ಸಾವಿರಾರು ಸರ್ವೆ ನಂಬರ್ಗಳಿಗೆ ನೋಟಿಸ್ ನೀಡಲಾಗಿದೆ. ಸರ್ಕಾರ 2006ರಲ್ಲೇ ಇಲ್ಲಿ ರೋಡ್, ಡಿಪೋ ಮತ್ತು ಟ್ರಕ್ ಟರ್ಮಿನಲ್ ಮಾಡೋ ಬಗ್ಗೆ ನಿರ್ಧಾರ ಕೈಗೊಂಡಿದ್ರೆ ಈ ಸರ್ವೆ ನಂಬರ್ಗಳನ್ನ ಬ್ಲಾಕ್ ಮಾಡಬೇಕಾಗಿತ್ತು. ಈಗ ನೋಟಿಸ್ ನೀಡಿ ಜನರಲ್ಲಿ ಗೊಂದಲ ಸೃಷ್ಟಿಸಿದೆ. ಜನ ಕಷ್ಟಪಟ್ಟು ಇಲ್ಲಿ ಮನೆಗಳನ್ನ ಕಟ್ಟಿಕೊಂಡಿದ್ದಾರೆ. ಈಗ ಹೋರಾಟ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಿದ್ದಾರೆ ಜನ. 2005ರಲ್ಲಿ ಪ್ರಥಮವಾಗಿ ನೋಟಿಫಿಕೇಷನ್ ಬಂತು. ಆ ಸಂದರ್ಭದಲ್ಲಿ ಇಲ್ಲಿ ಟ್ರಕ್ ಟರ್ಮಿನಲ್ ಮಾಡುವಂಥ ಬಗ್ಗೆ ಯಾವುದೇ ರೀತಿಯ ಒಂದು ಇಂಟಿಮೇಷನ್ ಆಗಲಿ ಯಾವುದೇ ರೀತಿಯಾಗಿಯೂ ಇಲ್ಲ. ಬಹುಶಃ ಉಲ್ಲೇಖ ಇಲ್ಲ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಆ ಒಂದು ಸರ್ವೆ ನಂಬರ್ನ ಬ್ಲಾಕ್ ಕೂಡ ಮಾಡಲಾಗಿಲ್ಲ. ಇದು ಕಾನೂನಿನ ಪರಿಮಿತಿ ಒಳಗಡೆ ಹೇಳ್ತಾ ಇರುವಂಥದ್ದು. ಯಾವುದೇ ರೀತಿಯ ಸರ್ವೆ ನಂಬರ್ನ ಸಬ್ ರಿಜಿಸ್ಟ್ರಾರಲ್ಲಿ ಬ್ಲಾಕ್ ಮಾಡಿದ್ದಿದ್ರೆ ಇಲ್ಲಿರುವಂಥ ಇಷ್ಟೂ ಕಡುಬಡವರು, ಮಧ್ಯಮ ವರ್ಗದವರು ಯಾರೂ ಕೂಡ ಒಂದು ಸೈಟನ್ನು ಕೂಡ ತಗೊಳ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಅರ್ಧ ಕಿಲೋಮೀಟರ್ ಲೆಕ್ಕದಲ್ಲಿ ನೈಸ್ ರೋಡ್ ವ್ಯವಸ್ಥೆ ಇದೆ. ಇನ್ನು ಅರ್ಧ ಕಿಲೋಮೀಟರ್ ಲೆಕ್ಕದಲ್ಲಿ ಲಕ್ಷ್ಮೀಪುರ ಮೇನ್ ರೋಡ್ ಇದೆ. ಇನ್ನು 3 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್ ಬರ್ತಾ ಇದೆ. ಪಕ್ಕದಲ್ಲಿ ತುಮಕೂರು ಮೇನ್ ರೋಡ್ ಇದೆ. ಇದು ಅವಶ್ಯಕತೆ ಇದೆಯಾ? ಇದು ಇಲ್ಲ ಬಂದು ನೋಡಿದಾರ ಇಲ್ಲಿ ಏನಾದ್ರು ಅವರು? ಲೋಕಲ್ ಅಂತ ಯಾರು ಕೂಡ ಇಲ್ಲಿ ಬಂದು ಅಬ್ಸರ್ವ್ ಮಾಡಿಲ್ಲ. ನಮಗೆ ಯಾರು ಮೇನ್ ಇದಾರೆ, ಶಾಸಕರು ಕೂಡ ನಮ್ಮ ಕಡೆ ಗಮನ ಕೊಡ್ದಿಲ್ಲ ಮೇಲೆ ನಾವು ಏನ್ ಮಾಡ್ಬೇಕು? ಇಲ್ಲಿನ ಜನ ನಾವು ಸತ್ರು ಇಲ್ಲಿಂದ ಹೋಗಲ್ಲ. ಸರ್ಕಾರ ನಮ್ಮನ್ನ ಸಾಯಿಸಿ ಆಮೇಲೆ ನಮ್ಮ ಜಾಗವನ್ನ ಸ್ವಾಧೀನಪಡಿಸಿಕೊಳ್ಳಲಿ. ನಾವು ಏನ್ ಮಾಡಿದ್ರೂ ಇಲ್ಲಿಂದ ಹೋಗಲ್ಲ. ಇದು ನಮ್ಮ ಜಾಗ. ಇಷ್ಟೆಲ್ಲ ಆದ್ರೂ ಯಾರು ನಮ್ಮ ನೋವನ್ನ ಕೇಳ್ತಿಲ್ಲ ಅಂತಿದ್ದಾರೆ. ಮುಂದಿನ ದಿನಗಳಲ್ಲಿ ದಾಸನಪುರ ಹೋಬಳಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡೋ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ರಾಘು ಜೊತೆ ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.